ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಹಾಗಾದರೆ ಕೆಳಗಡೆ ಕಾಣ್ತಾ ಇರೋ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಕೂಡ ಒತ್ತಿ. ಹೀಗೆ ಮಾಡೋದ್ರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲರಿಗಿಂತ ಮೊದಲು ನೀವು ಆ ವಿಡಿಯೋನ ನೋಡಬಹುದು. ದಸರಾ ಈ ಪದದ ಅರ್ಥ ಏನು? ದಸರಾ ಹಬ್ಬವನ್ನು ಏಕೆ ಆಚರಣೆ ಮಾಡ್ತಾರೆ? ಇದರ ಹಿನ್ನೆಲೆ ಏನು? ದಸರಾ ಹಬ್ಬವನ್ನು 10 ದಿನಗಳಲ್ಲಿಯೇ ಏಕೆ ಆಚರಿಸ್ತಾರೆ? ನಿಜವಾಗ್ಲೂ ದುರ್ಗಾ ಮಾತೆ ಭೂಮಿಗೆ ಬಂದಿದ್ಲಾ? ರಾಮನಿಗೂ ಮತ್ತು ದಸರಾ ಹಬ್ಬಕ್ಕೂ ಏನು ಸಂಬಂಧ? ದಸರಾ ಹಬ್ಬ ಕರ್ನಾಟಕದ ನಾಡ ಹಬ್ಬ ಹೇಗಾಯಿತು? ದಸರಾ ಹಬ್ಬವನ್ನು ಮೈಸೂರಿನಲ್ಲಿಯೇ ವಿಶೇಷವಾಗಿ ಏಕೆ ಆಚರಣೆ ಮಾಡ್ತಾರೆ? ಮೈಸೂರಿನ ಚಿನ್ನದ ಅಂಬಾರಿ ಎಲ್ಲಿಂದ ಬಂತು? ಇಂತಹ ಕುತೂಹಲಕಾರಿ ಮಾಹಿತಿಗಳುಳ್ಳ ದಸರಾ ಹಬ್ಬಕ್ಕೆ ಸಂಬಂಧಿಸಿದ ಆಸಕ್ತಿಕರ ಅಂಶಗಳುಳ್ಳ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಮ್ಮ ಭಾರತವು ಅನೇಕ ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳ ನಾಡು. ಅದರ ಪ್ರಮುಖ ಹಬ್ಬಗಳಲ್ಲಿ ಒಂದು ದಸರಾ ಅಥವಾ ವಿಜಯದಶಮಿ ಹಬ್ಬ. ಇದನ್ನು ಇಡೀ ಹಿಂದೂ ಸಮುದಾಯದವರು ಆಚರಿಸುತ್ತಾರೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಹಬ್ಬವನ್ನು ಅಶ್ವಿನಿ ಮಾಸದಲ್ಲಿ ಆಚರಿಸಲಾಗುತ್ತದೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ದಸರಾ ಬರುತ್ತೆ. ಇದನ್ನು ಬಹಳ ಆಡಂಬರದಿಂದ ಆಚರಿಸಲಾಗುತ್ತದೆ. ದೇಶದ ವಿವಿಧ ಭಾಗಗಳಲ್ಲಿ ದಸರಾವನ್ನು ವಿಭಿನ್ನವಾಗಿ ಆಚರಿಸಲಾಗುತ್ತದೆ. ದಸರಾ ಈ ಪದದ ಅರ್ಥ ಏನು? ಮಹಿಷಾಸುರನ ರಾಕ್ಷಸ ಪ್ರವೃತ್ತಿ ವಿಜೃಂಭಿಸಿ ತಾಮಸಿ ಪಾಶವಿ ಗುಣಗಳು ಮೆರೆಯುತ್ತಿದ್ದಾಗ ಅಸುರಿ ಪಾಶದಿಂದ ಮುಕ್ತವಾಗಲು ದೇವಿಯು 9 ಅವತಾರ ತಾಳಿ ಅವನ ಸಂಹಾರ ಮಾಡಿ ಸಾತ್ವಿಕತೆಯನ್ನು ಮೆರೆದ ದಿನದ ವಿಜಯೋತ್ಸವವೇ ನವರಾತ್ರಿ ಅಥವಾ ದಸರಾ. ದಸರಾ ಪದದ ಉತ್ಪತ್ತಿ ದಶಹರ ಎಂದು. ದಶ ಎಂದರೆ 10, ಹರ ಎಂದರೆ ಸೋತಿವೆ ಎಂದು. ದಸರೆಯ ಮೊದಲ 9 ರಾತ್ರಿಗಳಲ್ಲಿ 10 ದಿಕ್ಕುಗಳಲ್ಲಿ ದೈವಿ ಶಕ್ತಿ ಅವಳ ನಿಯಂತ್ರಣದಲ್ಲಿರುತ್ತದೆ. ಹಾಗಾಗಿ 10 ದಿಕ್ಕುಗಳ ಮೇಲೆ ಸಾತ್ವಿಕತೆಯ ವಿಜಯವಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಈ ದಸರಾ ಹಬ್ಬವು ವೈಭವದ ಹಬ್ಬವಾಗಿದೆ. ಈ ಹಬ್ಬವು ಕೆಡುಕಿನ ಮೇಲೆ ಒಳಿತಿನ ವಿಜಯವನ್ನು ಸಂಕೇತಿಸುತ್ತದೆ. ಈ ಹಬ್ಬದ ಹಿಂದೆ ಪೌರಾಣಿಕ ಹಿನ್ನೆಲೆ ಇದೆ. ಕುಖ್ಯಾತ ರಾಕ್ಷಸ ಮಹಿಷಾಸುರನಿಂದ ಭೂಮಿಯ ಮತ್ತು ಸ್ವರ್ಗದ ನಿವಾಸಿಗಳು ತೊಂದರೆಗೊಳಗಾದರು ಮತ್ತು ಚಿತ್ರಹಿಂಸೆಗೊಳಗಾದರು. ಇತರ ಸ್ವರ್ಗೀಯ ದೇವರುಗಳು ಸಹ ಅವರಿಗೆ ಹೆದರುತ್ತಿದ್ದರು. ಅವರ ಶ್ರದ್ಧೆಯ, ಪ್ರಾರ್ಥನೆ ಮತ್ತು ಕೋರಿಕೆಯ ಮೇರೆಗೆ ದುರ್ಗಾದೇವಿಯು ಬೆಂಕಿಯಿಂದ ಜನಿಸಿದಳು. ಶಕ್ತಿ ಮತ್ತು ಶೌರ್ಯದ ಮೂರ್ತ ರೂಪವಾಗಿ ದುರ್ಗಾದೇವಿಯು ರಾಕ್ಷಸನ ಮುಂದೆ ಕಾಣಿಸಿಕೊಂಡಳು. ರಾಕ್ಷಸನು ಅವಳ ಸೌಂದರ್ಯದಿಂದ ಮೋಡಿ ಮಾಡಲ್ಪಟ್ಟನು ಮತ್ತು ಅವಳಿಂದ ಕೊಲ್ಲಲ್ಪಟ್ಟನು. ಅವನ ಮರಣವು ಭೂಮಿಗೆ ಮತ್ತು ಸ್ವರ್ಗಕ್ಕೆ ಪರಿಹಾರವನ್ನು ತಂದಿತ್ತು. ಅವಳನ್ನು ಗೌರವಿಸಲು ದಸರಾವನ್ನು ಆಚರಿಸಲಾಗುತ್ತದೆ. 10 ದಿನಗಳ ಕಾಲ ದಸರಾ ಆಚರಣೆ ನಡೆಯುತ್ತದೆ. ಭಾರತದ ಉತ್ತರ ಭಾಗದಲ್ಲಿ ಜನರು ಇದನ್ನು ನವರಾತ್ರಿ ಎಂದು ಆಚರಿಸುತ್ತಾರೆ. ಜನರು 9 ದಿನಗಳ ಕಾಲ ಉಪವಾಸ ಮಾಡುತ್ತಾರೆ ಮತ್ತು ದುರ್ಗಾದೇವಿಯನ್ನು ಪೂಜಿಸುತ್ತಾರೆ. ಆಚರಣೆಯ 9ನೇ ದಿನದಂದು ಅವರು ತಮ್ಮ ಉಪವಾಸವನ್ನು ಮುರಿದು ಔತಣಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಅವರು ಅವರವರ ಸಂಪ್ರದಾಯದಂತೆ ಗರ್ಭ, ದಂಡಿಯಾ ನೃತ್ಯ ಮಾಡುತ್ತಾರೆ. ಜನ ಹೊಸ ಬಟ್ಟೆ ಧರಿಸಿ ಜಾತ್ರೆಗೆ ಹೋಗುತ್ತಾರೆ. ಪರಸ್ಪರ ಸಿಹಿ ಹಂಚುತ್ತಾರೆ. ದೇಶದ ಪೂರ್ವ ಭಾಗದಲ್ಲಿ ಅಂದರೆ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಒಡಿಸ್ಸಾದಲ್ಲಿ ದಸರಾವನ್ನು ಬಹಳ ಸಡಗರದಿಂದ ಆಚರಿಸಲಾಗುತ್ತದೆ. ಇದು ದೊಡ್ಡ ಆಚರಣೆ ಮತ್ತು ಅವರಿಗೆ ಪ್ರಮುಖ ಆಚರಣೆಯಾಗಿದೆ. ಇನ್ನು ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ, ಹಿಂದೂ ಪುರಾಣಗಳ ಪ್ರಕಾರ ಮಹಿಷಾಸುರನನ್ನು ಕೊಂದ ನಂತರ ದುರ್ಗಾದೇವಿಯು ತನ್ನ 4 ಮಕ್ಕಳೊಂದಿಗೆ ಭೂಮಿಯ ಮೇಲಿನ ತನ್ನ ತಂದೆಯ ಮನೆಗೆ ಬರುತ್ತಾಳಂತೆ ಮತ್ತು ಅವಳು 5 ದಿನಗಳ ನಂತರ ಹೊರಡುತ್ತಾಳೆ. ದುರ್ಗೆಯು ಜೇಡಿಮಣ್ಣಿನ ಚಿತ್ರಗಳನ್ನು ಅವಳ ಮಕ್ಕಳ ಚಿತ್ರಗಳೊಂದಿಗೆ ತಯಾರಿಸಲಾಗುತ್ತದೆ. ಪ್ರತಿಮೆಗಳನ್ನು ಅದ್ಭುತವಾಗಿ ಅಲಂಕರಿಸಲಾಗುತ್ತದೆ. ದೇವಿಯು 10 ಕೈಗಳನ್ನು ಹೊಂದಿದ್ದಾಳೆ ಮತ್ತು ಎಲ್ಲ ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಹಿಡಿದಿದ್ದಾಳೆ.
ಅದು ಅವಳ ಶಕ್ತಿ ಮತ್ತು ಶೌರ್ಯವನ್ನು ಬಿಂಬಿಸುತ್ತದೆ. ಅವಳು ಸಿಂಹದ ಮೇಲೆ ಕುಳಿತುಕೊಳ್ಳುತ್ತಾಳೆ. ಅದು ಪವಿತ್ರ ವಾಹಕವಾಗಿದೆ. ವಿಸ್ತಾರವಾದ ಅಲಂಕಾರಗಳು, ಬೆರಗುಗೊಳಿಸುವ ಪ್ರಕಾಶವನ್ನು ಹೊಂದಿರುವ ದೊಡ್ಡ ಪೆಂಡಾಲ್ಗಳನ್ನು ನಗರಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಹಲವಾರು ಸ್ಥಳಗಳಲ್ಲಿ ನಿರ್ಮಿಸಲಾಗುತ್ತದೆ. ಒಂದು ವಾರದವರೆಗೆ ಎಲ್ಲರೂ ಹಬ್ಬದ ಉತ್ಸಾಹದಲ್ಲಿರುತ್ತಾರೆ. ಅವರು ಸ್ನೇಹಿತರು ಮತ್ತು ಕುಟುಂಬಗಳೊಂದಿಗೆ ವಿಶ್ರಾಂತಿ ಮತ್ತು ಆನಂದ ಪಡೆಯುತ್ತಾರೆ. ದೇಶದ ಕೆಲವು ಭಾಗಗಳಲ್ಲಿ ಜನರು ದಸರಾ ಮತ್ತು ರಾಮಲೀಲಾವನ್ನು ಆಚರಿಸುತ್ತಾರೆ, ಏಕೆಂದರೆ ಈ ದಿನವೇ ಭಗವಾನ್ ರಾಮನು ರಾವಣನನ್ನು ಸಂಹಾರ ಮಾಡಿದನೆಂದು ಅವರು ನಂಬುತ್ತಾರೆ. ರಾವಣನ ಬೃಹತ್ ಪ್ರತಿಮೆಗಳನ್ನು ಮಾಡಲಾಗುತ್ತದೆ. ಜನರು ರಾಮಾಯಣವನ್ನು ಪ್ರದರ್ಶಿಸುತ್ತಾರೆ ಮತ್ತು ನಾಟಕದ ಕೊನೆಯಲ್ಲಿ ರಾಮನ ಪಾತ್ರವನ್ನು ನಿರ್ವಹಿಸಿದ ವ್ಯಕ್ತಿಯು ರಾವಣನ ಪ್ರತಿಕೃತಿಯನ್ನು ಸುಡುತ್ತಾನೆ. ದೇಶದ ದಕ್ಷಿಣ ಭಾಗದಲ್ಲಿ ಶ್ರೀರಾಮ ಮತ್ತು ಸರಸ್ವತಿ ದೇವಿಯನ್ನು ಪೂಜಿಸುವ ಮೂಲಕ ದಸರಾವನ್ನು ಆಚರಣೆ ಮಾಡ್ತಾರೆ. 10ನೇ ದಿನದಂದು ದುರ್ಗಾದೇವಿಯು ಸ್ವರ್ಗಕ್ಕೆ ಮರಳುತ್ತಾಳೆ ಮತ್ತು ಭಾರವಾದ ಹೃದಯದಿಂದ ಜನರು ಅವಳಿಗೆ ವಿದಾಯ ಹೇಳುತ್ತಾರೆ ಮತ್ತು ಮುಂದಿನ ವರ್ಷ ಅವಳನ್ನು ಸ್ವಾಗತಿಸಲು ಪವಿತ್ರ ಅರ್ಪಣೆಗಳನ್ನು ಮಾಡುತ್ತಾರೆ ಎಂದು ನಂಬಲಾಗಿದೆ. ಕೊನೆಯ ದಿನ ಮಣ್ಣಿನ ಪ್ರತಿಮೆಗಳನ್ನು ಪವಿತ್ರ ನೀರಿನಲ್ಲಿ ಮುಳುಗಿಸಲಾಗುತ್ತದೆ. ಜನರು ಪರಸ್ಪರ ಸಿಹಿ ತಿಂಡಿಗಳನ್ನು ಹಂಚುತ್ತಾರೆ. ದೇಶದ ವಿವಿಧ ಭಾಗಗಳಲ್ಲಿ ದಸರಾವನ್ನು ವಿಭಿನ್ನವಾಗಿ ಆಚರಿಸಲಾಗುತ್ತದೆಯಾದರೂ ಸಾಮಾನ್ಯ ವಿಷಯವೆಂದರೆ ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವೇ ದಸರಾ. ದಸರಾ ಕರ್ನಾಟಕದ ನಾಡ ಹಬ್ಬ ಹೇಗಾಯಿತು? ಒಂದೊಂದು ನಾಡಿಗೆ ಒಂದೊಂದು ನಾಡ ಹಬ್ಬವಿದೆ. ಕೇರಳಿಗರಿಗೆ ಓಣಂ, ಮಹಾರಾಷ್ಟ್ರದವರಿಗೆ ಗಣೇಶ ಹಬ್ಬದಂತೆ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ, ಹಾಗೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಹ ದಸರಾ ಪ್ರಮುಖ ನಾಡ ಹಬ್ಬವಾಗಿದೆ. ಈ ಹಿಂದೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ನಾಡ ಹಬ್ಬ ದಸರಾವನ್ನು ವೈಭವದಿಂದ ಆಚರಿಸ್ತಾ ಇದ್ರು. ಮುಸಲ್ಮಾನರು ಬಂದು ಆಳ್ವಿಕೆ ನಡೆಸಲು ಪ್ರಾರಂಭಿಸಿದಾಗ ರಾಜರ ಕೈ ಕೆಳಗಿದ್ದ ಸಾಮಂತರು ಎಲ್ಲರೂ ಒಗ್ಗಟ್ಟಾಗಿದ್ದರು. ವಿಜಯನಗರದಲ್ಲಿ ದಸರಾ ಆಚರಿಸಲು ಸಾಧ್ಯವಾಗದಿದ್ದಾಗ ಈ ಸಾಮಂತರೆಲ್ಲರೂ ಸೇರಿ ಚಿನ್ನದ ಚಾಮುಂಡಿಯನ್ನು ಆನೆಯ ಮೇಲೆ ಎಚ್ಚರಿಕೆಯಿಂದ ಕದ್ದು ಮುಚ್ಚಿ ಹೇಗೋ ತಂದು ಮೈಸೂರಿನ ಹತ್ತಿರದ ಒಂದು ಪುಟ್ಟ ಹಳ್ಳಿಯಲ್ಲಿ ಮುಚ್ಚಿರ್ತಾರೆ. ಸುಮಾರು 100 ವರ್ಷಗಳ ಕಾಲ ಮೂರ್ತಿ ಅಲ್ಲಿಯೇ ಇದ್ದದ್ದು ಯಾರಿಗೂ ಗೊತ್ತಾಗಿರಲಿಲ್ವಂತೆ. ಮೈಸೂರು ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತಾವಧಿಯಲ್ಲಿ ದಸರಾವನ್ನು ನಾಡ ಹಬ್ಬವನ್ನಾಗಿಸಿ ಆಚರಣೆಯನ್ನು ಮುಂದುವರಿಸಿದರು. ವಿಜಯನಗರದಲ್ಲಿ ನಡೆಯುತ್ತಿದ್ದ ವೈಭವಯುತ ಆಚರಣೆ ಮೈಸೂರಿನಲ್ಲಿಯೂ ಮುಂದುವರಿಯಿತು. ಇಂದು ಅದೇ ಚಾಮುಂಡೇಶ್ವರಿಯನ್ನು ಅದೇ ಅಂಬಾರಿಯಲ್ಲಿಟ್ಟು ಪೂಜೆ ಮಾಡಲಾಗುತ್ತದೆ ಎಂದು ವಿಭು ಅಕಾಡೆಮಿಯ ಸಂಸ್ಥಾಪಕ ನಿರ್ದೇಶಕಿ, ಸಂಸ್ಕೃತ ಮತ್ತು ಸಂಗೀತ ವಿದುಷಿ, ತರಬೇತಿ ತಜ್ಞರು, ಚಿಂತಕರೂ ಆದ ಡಾಕ್ಟರ್ ಆರತಿ ವಿ.ಬಿ. ಹೇಳ್ತಾರೆ. ಚಾಮುಂಡೇಶ್ವರಿ ವಿಗ್ರಹ ಮತ್ತು ಅಂಬಾರಿ ಮೈಸೂರಿಗೆ ಬಂದದ್ದು ವಿಜಯನಗರ ಸಾಮ್ರಾಜ್ಯದಿಂದ. ದಸರಾ ಹಬ್ಬದ ಆಚರಣೆಗೆ ಆದಿ ವಿಜಯನಗರದಲ್ಲಾದರೆ ಅದನ್ನು ಮೈಸೂರಿನಲ್ಲಿ ಮುಂದುವರಿಸಲಾಯಿತು. ದಸರಾದ ಕೊನೆಯ ದಿನದಂದು ನಡೆಯುವ ಜಂಬೂ ಸವಾರಿಯ ಸಂದರ್ಭದಲ್ಲಿ ವಿಶೇಷ ತರಬೇತಿ ಪಡೆದ ಆನೆಗಳು ಚಾಮುಂಡೇಶ್ವರಿಯ ವಿಗ್ರಹವನ್ನು ಅಂಬಾರಿಯಲ್ಲಿಟ್ಟು ಭವ್ಯ ಮೆರವಣಿಗೆಯಲ್ಲಿ ಸಾಗಿಸುತ್ತವೆ. ಇದು ಮೈಸೂರು ಅರಮನೆಯಿಂದ ಪ್ರಾರಂಭವಾಗಿ ಬನ್ನಿ ಮಂಟಪದ ಬಳಿ ಮುಕ್ತಾಯವಾಗುತ್ತದೆ. ದಸರಾ ಹಬ್ಬವು ವಿಜಯದ ಪ್ರತೀಕವಾಗಿ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ. ಕೆಟ್ಟದ್ದರ ವಿರುದ್ಧ ಹೋರಾಡಿಗೆದ್ದ ದಿನವನ್ನು ವಿಜಯದಶಮಿಯಾಗಿ ಆಚರಿಸುತ್ತಿದ್ದೇವೆ. ಈ ಹಬ್ಬವು ನಿಮಗೂ ನಿಮ್ಮ ಕುಟುಂಬಕ್ಕೂ ಖುಷಿ, ನೆಮ್ಮದಿಯನ್ನು ತರಲಿ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮಾಹಿತಿ ನಿಮಗೆ ಇಷ್ಟ ಅಂದರೆ ಕೂಡಲೇ ವಿಡಿಯೋಕ್ಕೆ ಒಂದು ಲೈಕ್ ಹಾಕಿ ಹಾಗೂ ಈ ಮಾಹಿತಿಯನ್ನು ಬೇರೆಯವ್ರ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.